ಕಾಂಗ್ರೆಸ್ ಹಾಗೂ ದೋಸ್ತಿಗಳ ನಡುವೆ ಮೂಡ ಸಮರ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ವಿರುದ್ಧ ಸಾಕ್ಷಿ ಸಂಗ್ರಹಕ್ಕೆ ದೋಸ್ತಿ ಸಜ್ಜಾಗಿದ್ರೆ ಇತ್ತ ಹಗರಣವನ್ನ ಸಿಬಿಐ ತನಿಖೆಗೆ ನೀಡಬೇಕೆಂಬ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೂಡ ಹಗರಣ ಸಿಬಿಐಗೆ ನೀಡುವಂತೆ ಒತ್ತಾಯ. ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ರೋಷ ವೇಷ. ವಿಧಾನಮಂಡಲ ಅಧಿವೇಶನ ಸೇರಿದಂತೆ ರಾಜ್ಯಾದ್ಯಂತ ಭಾರೀ ಸೌಂಡ್ ಮಾಡ್ತಿದೆ. ಈ ಮಧ್ಯೆ ಸಿದ್ದರಾಮಯ್ಯ ವಿರುದ್ಧ ಬೃಹತ್ ಪಾದಯಾತ್ರೆ ನಡೆಸಲು ದೋಸ್ತಿ ನಾಯಕರು ಈಗಾಗಲೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೀಗಿರುವಾಗ ಸರ್ಕಾರದ ವಿರುದ್ಧ ಸಾಕ್ಷ್ಯ ಸಂಗ್ರಹಿಸಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿದೆ. ದೋಸ್ತಿಗಳ ಪಾದಯಾತ್ರೆಗೆ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಪ್ರತಿತಂತ್ರ ರೂಪಿಸಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಬೃಹತ್ ಸಮಾವೇಶ ಮೂಲಕ ದಾಖಲೆ ಬಿಡುಗಡೆಗೆ ಕಾಂಗ್ರೆಸ್ ಮುಂದಾಗಿದೆ. ಪ್ರತಿಪಕ್ಷಗಳ ವಿರುದ್ಧದ ಹೋರಾಟ ಕುರಿತು ಮಂಗಳವಾರ ದೆಹಲಿಯಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಸಭೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಲವು ಸಚಿವರಿಗೆ ಬುಲಾವು ನೀಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಡೆದಿರುವ ಸೈಟ್ಗಳ ವಿವರ ಬಹಿರಂಗಕ್ಕೆ ತೀರ್ಮಾನಿಸಲಾಗಿದೆ. ಚರ್ಚೆ ಬಳಿಕ ಹೋರಾಟದ ರೂಪುರೇಷೆ ಸಿದ್ಧವಾಗಲಿದೆ. ಕಾಂಗ್ರೆಸ್ ದೋಸ್ತಿಗಳ ಮೂಡ ಹೋರಾಟದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಬೇಡಿ ಅಂತಾರೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ ವಿಜಯೇಂದ್ರ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಬಿಜೆಪಿ ಇದ್ದಾರೇನು ಎಂದು ಪ್ರಶ್ನಿಸಿದ್ದಾರೆ. ಹಗರಣವನ್ನ ಸಿಬಿಐ ತನಿಖೆಗೆ ನೀಡಿದ್ರೆ ಸತ್ಯ ಗೊತ್ತಾಗುತ್ತೆ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅಂತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ? ಅವ್ರೇನು ಬಿ ಜೆ ಪಿ ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಏನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯದವ್ರು ಅದರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ. ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅರೆ ತನಿಖೆ ಮಾಡಿರಿ, ಸಿ ಬಿ ಐ ಕೊಡ್ರಿ. ಮೂಡ ಜಟಾಪಟಿ ರಾಜ್ಯದಲ್ಲಿ ಜೋರಾಗಿತ್ತು. ಇದೀಗ ಸ್ವಪಕ್ಷದಲ್ಲಿ ಅಪಸ್ವರ ಎದ್ದಿದೆ. ಇವೆಲ್ಲದರ ನಡುವೆ ತನಿಖೆ ಸಿಬಿಐಗೆ ಹೋಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಕಳಪೆ ಮಾಂಸ ದಂಧೆ ಜನರನ್ನ ಆತಂಕಕ್ಕೆ ತಳ್ಳಿದೆ. ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಿರೋ ಮಾಂಸ ಎಷ್ಟು ಸೇಫ್, ಎಲ್ಲೆಲ್ಲಿ ಸಾಗಿಸಲಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿಗೆ ಬರ್ತಿರೋ ಮಾಂಸ ಎಷ್ಟು ಸೇಫ್? ನಗರದ ಯಾವ್ಯಾವ ಹೋಟೆಲ್ಗಳಿಗೆ ರವಾನೆ? ಎಲ್ಲೆಲ್ಲೂ ಬಹು ಬಿರಿಯಾನಿಯದ್ದೇ ಮಾತು, ಕಳಪೆ ಮಾಂಸದ್ದೇ ಚರ್ಚೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಡೆದ ಹೈಡ್ರಾಮಾ ಇಡೀ ಮಾಂಸ ಪ್ರಿಯರನ್ನೇ ಬೆಚ್ಚಿ ಬೀಳಿಸಿದೆ. ಕಳಪೆ ಮಾಂಸದ ಬಗ್ಗೆ ಭಯಭೀತಗೊಂಡಿದ್ದಾರೆ. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಆರೋಗ್ಯ ಇಲಾಖೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬರುವ ಮಾಂಸದ ಮೇಲೆ ಕಣ್ಣಿಟ್ಟಿದ್ದಾರೆ. ಮಾಂಸ ಎಲ್ಲಿಂದ ಬರುತ್ತೆ, ಎಷ್ಟು ಬಾಕ್ಸ್ ಸಪ್ಲೈ ಆಗುತ್ತೆ, ನಗರದ ಯಾವ್ಯಾವ ಹೋಟೆಲ್ಗಳಿಗೆ ಕಳಿಸಲಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಈ ಬಗ್ಗೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯಿಂದ ತೀವ್ರ ತನಿಖೆ ನಡೆಸುತ್ತಿದ್ದು, ಅಬ್ದುಲ್ ರಜಾಕ್ ತಂಡ ಮಾಂಸ ಸಪ್ಲೈ ಮಾಡುತ್ತಿದ್ದ ಹೋಟೆಲ್ಗಳ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಅಬ್ದುಲ್ ರಜಾಕ್ ಕಡಿಮೆ ಬೆಲೆಗೆ ಮಾಂಸ ಮಾರಾಟ ಮಾಡುತ್ತಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಜಸ್ಥಾನ, ಗುಜರಾತ್, ಜೈಪುರದಿಂದ ಮಾಂಸ ಬೆಂಗಳೂರು ಹೋಟೆಲ್ ಸೇರಲು ಎಷ್ಟು ಖರ್ಚಾಗುತ್ತೆ ಎಂದು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಬೆಂಗಳೂರಿನ 100ಕ್ಕೂ ಅಧಿಕ ಹೋಟೆಲ್ಗಳಿಗೆ ಮಾತ್ರ ಮಾಂಸ ಮಾರಾಟ ಮಾಡಲಾಗ್ತಿದ್ದು, ಆ ಹೋಟೆಲ್ಗಳ ಮೇಲೆ ಕಣ್ಣಿಡಲಾಗಿದೆ. ಕಳಪೆ ಮಾಂಸ ಮಾರಾಟ ನಗರದ ಜನರಲ್ಲಿ ಆತಂಕ ಹುಟ್ಟಿಸಿದ್ರೆ ಎಲ್ಲಿ ಯಾವಾಗ ತಿಂದಿದ್ದೀವಪ್ಪ ಅಂತ ಹಲವು ಟೆನ್ಷನ್ ನಲ್ಲಿ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಹಾಗೂ ದೋಸ್ತಿಗಳ ನಡುವೆ ಮೂಡ ಸಮರ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ವಿರುದ್ಧ ಸಾಕ್ಷಿ ಸಂಗ್ರಹಕ್ಕೆ ದೋಸ್ತಿ ಸಜ್ಜಾಗಿದ್ರೆ ಇತ್ತ ಹಗರಣವನ್ನ ಸಿಬಿಐ ತನಿಖೆಗೆ ನೀಡಬೇಕೆಂಬ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೂಡ ಹಗರಣ ಸಿಬಿಐಗೆ ನೀಡುವಂತೆ ಒತ್ತಾಯ. ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ರೋಷ ವೇಷ.
ವಿಧಾನಮಂಡಲ ಅಧಿವೇಶನ ಸೇರಿದಂತೆ ರಾಜ್ಯಾದ್ಯಂತ ಭಾರೀ ಸೌಂಡ್ ಮಾಡ್ತಿದೆ. ಈ ಮಧ್ಯೆ ಸಿದ್ದರಾಮಯ್ಯ ವಿರುದ್ಧ ಬೃಹತ್ ಪಾದಯಾತ್ರೆ ನಡೆಸಲು ದೋಸ್ತಿ ನಾಯಕರು ಈಗಾಗಲೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೀಗಿರುವಾಗ ಸರ್ಕಾರದ ವಿರುದ್ಧ ಸಾಕ್ಷ್ಯ ಸಂಗ್ರಹಿಸಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿದೆ. ದೋಸ್ತಿಗಳ ಪಾದಯಾತ್ರೆಗೆ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ಪ್ರತಿತಂತ್ರ ರೂಪಿಸಲು ಕಾಂಗ್ರೆಸ್ ತೀರ್ಮಾನಿಸಿದೆ. ಬೃಹತ್ ಸಮಾವೇಶ ಮೂಲಕ ದಾಖಲೆ ಬಿಡುಗಡೆಗೆ ಕಾಂಗ್ರೆಸ್ ಮುಂದಾಗಿದೆ. ಪ್ರತಿಪಕ್ಷಗಳ ವಿರುದ್ಧದ ಹೋರಾಟ ಕುರಿತು ಮಂಗಳವಾರ ದೆಹಲಿಯಲ್ಲಿ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಸಭೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಲವು ಸಚಿವರಿಗೆ ಬುಲಾವು ನೀಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಡೆದಿರುವ ಸೈಟ್ಗಳ ವಿವರ ಬಹಿರಂಗಕ್ಕೆ ತೀರ್ಮಾನಿಸಲಾಗಿದೆ. ಚರ್ಚೆ ಬಳಿಕ ಹೋರಾಟದ ರೂಪುರೇಷೆ ಸಿದ್ಧವಾಗಲಿದೆ. ಕಾಂಗ್ರೆಸ್ ದೋಸ್ತಿಗಳ ಮೂಡಾ ಹೋರಾಟದಲ್ಲಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಬೇಡಿ ಅಂತಾರೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ ವಿಜಯೇಂದ್ರ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಬಿಜೆಪಿ ಇದ್ದಾರೇನು ಎಂದು ಪ್ರಶ್ನಿಸಿದ್ದಾರೆ. ಹಗರಣವನ್ನ ಸಿಬಿಐ ತನಿಖೆಗೆ ನೀಡಿದ್ರೆ ಸತ್ಯ ಗೊತ್ತಾಗುತ್ತೆ ಎಂದಿದ್ದಾರೆ. ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ, ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅತ್ತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅತ್ತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ? ಅವ್ರೇನು ಬಿ ಜೆ ಪಿ ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲಿ ಏನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ಎಲ್ಲ ತನಿಖೆ ಸಿ ಬಿ ಐದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯದವ್ರು ಅದರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ. ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅರೆ ತನಿಖೆ ಮಾಡಿರಿ, ಸಿ ಬಿ ಐ ಕೊಡ್ರಿ. ಮೂಡಾ ಜಟಾಪಟಿ ರಾಜ್ಯದಲ್ಲಿ ಜೋರಾಗಿತ್ತು. ಇದೀಗ ಸ್ವಪಕ್ಷದಲ್ಲಿ ಅಪಸ್ವರ ಎದ್ದಿದೆ. ಇವೆಲ್ಲದರ ನಡುವೆ ತನಿಖೆ ಸಿಬಿಐಗೆ ಹೋಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ಕಳಪೆ ಮಾಂಸ ದಂಧೆ ಜನರನ್ನ ಆತಂಕಕ್ಕೆ ತಳ್ಳಿದೆ. ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಿರೋ ಮಾಂಸ ಎಷ್ಟು ಸೇಫ್, ಎಲ್ಲೆಲ್ಲಿ ಸಾಗಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿಗೆ ಬರ್ತಿರೋ ಮಾಂಸ ಎಷ್ಟು ಸೇಫ್? ನಗರದ ಯಾವ್ಯಾವ ಹೋಟೆಲ್ಗಳಿಗೆ ರವಾನೆ? ಎಲ್ಲೆಲ್ಲೂ ಬಹು ಬಿರಿಯಾನಿಯದ್ದೇ ಮಾತು, ಕಳಪೆ ಮಾಂಸದ್ದೇ ಚರ್ಚೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಡೆದ ಹೈಡ್ರಾಮಾ ಇಡೀ ಮಾಂಸ ಪ್ರಿಯರನ್ನೇ ಬೆಚ್ಚಿ ಬೀಳಿಸಿದೆ. ಕಳಪೆ ಮಾಂಸದ ಬಗ್ಗೆ ಭಯಭೀತಗೊಂಡಿದ್ದಾರೆ. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಆರೋಗ್ಯ ಇಲಾಖೆ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬರುವ ಮಾಂಸದ ಮೇಲೆ ಕಣ್ಣಿಟ್ಟಿದ್ದಾರೆ. ಮಾಂಸ ಎಲ್ಲಿಂದ ಬರುತ್ತೆ, ಎಷ್ಟು ಬಾಕ್ಸ್ ಸಪ್ಲೈ ಆಗುತ್ತೆ, ನಗರದ ಯಾವ್ಯಾವ ಹೋಟೆಲ್ಗಳಿಗೆ ಕಳಿಸಲಾಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಈ ಬಗ್ಗೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯಿಂದ ತೀವ್ರ ತನಿಖೆ ನಡೆಸುತ್ತಿದ್ದು, ಅಬ್ದುಲ್ ರಜಾಕ್ ತಂಡ ಮಾಂಸ ಸಪ್ಲೈ ಮಾಡುತ್ತಿದ್ದ ಹೋಟೆಲ್ಗಳ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಅಬ್ದುಲ್ ರಜಾಕ್ ಕಡಿಮೆ ಬೆಲೆಗೆ ಮಾಂಸ ಮಾರಾಟ ಮಾಡುತ್ತಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಜಸ್ಥಾನ, ಗುಜರಾತ್, ಜೈಪುರದಿಂದ ಮಾಂಸ ಬೆಂಗಳೂರು ಹೋಟೆಲ್ ಸೇರಲು ಎಷ್ಟು ಖರ್ಚಾಗುತ್ತೆ ಎಂದು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಬೆಂಗಳೂರಿನ 100ಕ್ಕೂ ಅಧಿಕ ಹೋಟೆಲ್ಗಳಿಗೆ ಮಾತ್ರ ಮಾಂಸ ಮಾರಾಟ ಮಾಡಲಾಗ್ತಿದ್ದು, ಆ ಹೋಟೆಲ್ಗಳ ಮೇಲೆ ಕಣ್ಣಿಡಲಾಗಿದೆ. ಕಳಪೆ ಮಾಂಸ ಮಾರಾಟ ನಗರದ ಜನರಲ್ಲಿ ಆತಂಕ ಹುಟ್ಟಿಸಿದ್ರೆ ಎಲ್ಲಿ ಯಾವಾಗ ತಿಂದಿದ್ದೀವಪ್ಪ ಅಂತ ಹಲವು ಟೆನ್ಷನ್ ನಲ್ಲಿ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.